ಕಾಂಗ್ರೆಸ್ನಲ್ಲಿ ಪಟ್ಟದ ಫೈಟ್ ನಡುವೆ ಸ್ವಾಮೀಜಿಗಳು ಎಂಟ್ರಿ ಕೊಟ್ಟಿದ್ದು ಹೊಸ ತಿರುವನ್ನ ಪಡೆದುಕೊಂಡಿತ್ತು. ಒಂದು ಕಡೆ ಸಿಎಂ ಸಿದ್ದರಾಮಯ್ಯ ಪರ, ಇನ್ನೊಂದು ಕಡೆ ಡಿಸಿಎಂ ಡಿಕೆ ಪರ ಶ್ರೀಗಳು ಬ್ಯಾಟಿಂಗ್ ಮಾಡಿದ್ರು. ಇದು ರಾಜಕೀಯ ತಿರುವನ್ನ ಪಡೆದುಕೊಂಡಿದ್ದು ಕುಮಾರಸ್ವಾಮಿ ಹಾಗೂ ಡಿಕೆ ಬ್ರದರ್ಸ್ ನಡುವೆ ಮಾತಿನ ಮಹಾಯುದ್ಧವೇ ನಡೆದಿದೆ. ಡಿಕೆ ಸಿಎಂ ಆಗಲಿ ಅಂತ ಒಂದಷ್ಟು ಸ್ವಾಮೀಜಿಗಳು, ಸಿದ್ದರಾಮಯ್ಯ ಅವರೇ ಸಿಎಂ ಆಗಿ ಮುಂದುವರಿಯಲಿ ಅಂತ ಇನ್ನೊಂದಷ್ಟು ಸ್ವಾಮೀಜಿಗಳು. ರಾಜಕೀಯವಾಗಿ ನಡೀತಾ ಇದ್ದ ಪವರ್ ಶೇರಿಂಗ್ ಕದನಕ್ಕೆ ಸ್ವಾಮೀಜಿಗಳು ಎಂಟ್ರಿ ಕೊಟ್ಟಿದ್ದು ಸಿದ್ದು ಮತ್ತು ಡಿಕೆ ಬಣದ ನಡುವಿನ ಕದನವನ್ನ ಮತ್ತೊಂದು ಹಂತಕ್ಕೆ ಒಯ್ದಿದ್ದು ಸದ್ಯ ಕದನಕ್ಕೆ ಕಂಕಣ ಕೊಟ್ಟವರೇ ನಾವಿಬ್ಬರು ಅಣ್ತಮ್ಮ, ಗೊಂದಲ ಇಲ್ಲ ಅಂತಿದ್ದಾರೆ. ಆದರೆ ಸ್ವಾಮೀಜಿಗಳ ಎಂಟ್ರಿಯಿಂದ ಹೊತ್ತಿದ ಕಿಡಿ ಇನ್ನೂ ಧಗಧಗಿಸುತ್ತಲೇ ಇದೆ. ಯಾಕಂದ್ರೆ ಸ್ವಾಮೀಜಿಗಳ ಎಂಟ್ರಿಗೆ ಕೇಂದ್ರ ಸಚಿವ ಕುಮಾರಸ್ವಾಮಿ ಅಸಮಾಧಾನ ಹೊರಹಾಕಿದ್ದು, ಎಲ್ಲ ಸಮಾಜದ ಪರಮ ಪೂಜ್ಯ ಸ್ವಾಮೀಜಿಗಳಿಗೆ ಮನವಿ ಮಾಡೋದು, ರಾಜಕಾರಣ ಮಾಡತಕ್ಕಂಥವ್ರಿಗೆ ರಾಜಕೀಯ ಬಿಡಿ, ಧರ್ಮಾಧಿಕಾರಿಗಳಿಗೆ ಯಾವುದೇ ರೀತಿಯ ಜಾತಿಯ ವ್ಯಾಮೋಹ ಆಗಲಿ ವ್ಯಕ್ತಿಗಳ ವ್ಯಾಮೋಹ ಆಗಲಿ ಇರಬಾರ್ದು. ಮಾರಣಂಗೆ ಮಠ ಹೆಂಗಾಯ್ತು, ಎರಡನೇ ಮಠ ಸ್ವಾಮೀಜಿಯವರು ಇಲ್ಲದೆ ಹೋದರೆ ಚೀಫ್ ಮಿನಿಸ್ಟರ್ ಆಗ್ತಿರ ದೇವೇಗೌಡರು ಮುಖ್ಯಮಂತ್ರಿ ಆಗಿದ್ದು ಅವರ ಶ್ರಮ ಇದೆಯಲ್ಲ, ಇವರು ಯಾರು ಚರ್ಚೆ ಮಾಡ್ತಕ್ಕಂಥ ನೈತಿಕತೆ ಇಲ್ಲದೆ ಇರೋರು ಇವರೆಲ್ಲ. ಶ್ರೀಗಳ ನೇತೃತ್ವದಲ್ಲಿ ಬಾಲಗಂಗಾಧರ ಸ್ವಾಮೀಜಿ ಅವರ ನೇತೃತ್ವದಲ್ಲಿ ಒಂದು ಹೋರಾಟ ಆಯಿತು. ಈ ಹೋರಾಟ ಮಾಡಿದ್ದೆ ಸ್ವಾಮಿಗಳು ದೇವೇಗೌಡರು ಮುಖ್ಯಮಂತ್ರಿ ಆಗಲಿ ಅಂತ. ಆ ಹೋರಾಟದ ಫಲನೇ ದೇವೇಗೌಡರು ಮುಖ್ಯಮಂತ್ರಿ ಆಗಿದ್ದು. ಇನ್ನು ತಾವು ಶ್ರೀಗಳನ್ನ ಬೆಂಬಲಕ್ಕೆ ಕರೆದೇ ಇಲ್ಲ ಅನ್ನೋದು ಕುಮಾರಸ್ವಾಮಿಯವರ ವಾದ. ಆದರೆ ಬಂಡೆ ಬ್ರದರ್ ಡಿಕೆ ಸುರೇಶ್ ಮಠಗಳನ್ನ ಬಳಸಿಕೊಂಡಿರೋದು ಗೊತ್ತಿದೆ ಅಂತ ಹೇಳಿದ್ದಾರೆ. ಕಾಂಗ್ರೆಸ್ ಜೊತೆ ಸರ್ಕಾರ ಮಾಡಿದೆ, ಏನು ತಪ್ಪು ಮಾಡಿದ್ದೆ ಅಂತ ತೆಗೆದ್ರು ಅವರು. ಆಗ ಬನ್ರಪ್ಪ ನಾನು ಒಕ್ಕಲಿಗರನು ಉಳಿಸ್ಕೊಳ್ಳಿ ಅಂತ ಅಂದ್ಬಿಟ್ಟು ಯಾರು ಕರೆದ. ನಾನು ಯಾರ್ಯಾರು ಯಾವ ಸಂದರ್ಭದಲ್ಲಿ ಮಠ ಬಳಸ್ಕೊಂಡಿದ್ದಾರೆ ಅನ್ನೋದು ಈ ರಾಜ್ಯದ ಜನರಿಗೆ ಗೊತ್ತಿದೆ. ಇನ್ನು ವಿಶ್ವ ಒಕ್ಕಲಿಗ ಮಠದ ನಿಶ್ಚಲಾನಂದ ಸ್ವಾಮೀಜಿ ಈ ಬಗ್ಗೆ ಸ್ಪಷ್ಟನೆ ಕೊಟ್ಟಿದ್ದಾರೆ. ಭಕ್ತರ ಒತ್ತಾಯದ ಕಾರಣಕ್ಕೆ ಎಂಟ್ರಿ ಆದ್ವಿ ಎನ್ನುತ್ತಲೇ ಡಿಕೆಗೆ ಅವಕಾಶ ಕೊಡಬೇಕು ಎಂಬ ಆಗ್ರಹ ಇಟ್ಟಿದ್ದಾರೆ. ಅತ್ತ ವಿಜಯಪುರ ಜಿಲ್ಲೆ ಮನಗೂಳಿಯ ಹಿರೇಮಠದ ಸಂಗನ ಬಸವ ಶ್ರೀ ಸಹ ಡಿಕೆ ಪರ ಬ್ಯಾಟ್ ಬೀಸಿದ್ದಾರೆ. ಒಂದು ಸಮುದಾಯದ ಮುಖಂಡನೊಬ್ಬ ಪಕ್ಷಕ್ಕೆ ಕಷ್ಟಪಟ್ಟು ದುಡಿದಿದ್ದಾರೆ. ಆ ಕಷ್ಟಪಟ್ಟು ದುಡಿದಿರುವಂಥ ವ್ಯಕ್ತಿಗೆ ಅವಕಾಶಗಳ ವಂಚನೆ ಆಗುತ್ತೆ, ನೀವು ಸ್ವಲ್ಪ ಮುಂದೆ ಬಂದು ಒತ್ತಾಯ ಮಾಡಬೇಕು ಅಂತ ಕೇಳ್ಕೊಂಡಿದ್ರಿಂದಾಗಿ ನಾವು ಎಂಟ್ರಿ ಆಗಿದ್ದಷ್ಟೇ. ಭಕ್ತರು ಅಖಂಡ ಕರ್ನಾಟಕದ ಎಲ್ಲರ ಜನರ ಅಪೇಕ್ಷೆ ಐತಿ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಲಿ ಅಂತ ತಿಳ್ಕೊಂಡು. ಅವರು ಮುಖ್ಯಮಂತ್ರಿ ಆದ್ರೆ ಬಹಳಷ್ಟು ಎಲ್ಲ ಜನರಿಗೆ ಸಂತೋಷ ಆಗ್ತೈತಿ. ಶ್ರೀಗಳ ಬೆಂಬಲ ವಿಚಾರ ಜೆಡಿಎಸ್ ಕಾಂಗ್ರೆಸ್ ನಡುವೆ ಬಡಿದಾಟಕ್ಕೆ ವೇದಿಕೆ ಹಾಕಿಕೊಟ್ಟಿದೆ. ಸ್ವಾಮೀಜಿಗಳ ಎಂಟ್ರಿ ಡಿಕೆಗೆ ಬಲ ತಂದುಕೊಟ್ರೆ ದಳಪತಿ ಆಕ್ಷೇಪ ಎತ್ತಿರೋದು ಕುತೂಹಲ ಮೂಡಿಸಿದೆ. ಬ್ಯೂರೋ ರಿಪೋರ್ಟ್, TV9.